ಬದುಕು ಜಟಕ ಬಂಡಿ. ಪಾಪಣ್ಣವ್ರೆ, ಈಗೇನೋ ನೀವು ಮನೆ ಕೊಡ್ತೀರಿ ಅಂತ ಹೇಳ್ತಾರಲ್ರಿ? ಎಲ್ಲ ಬಾಡಿಗೆ ಕೊಡ್ತಿದ್ವಿ ಅಂತ ಮೊನ್ನೆ ಮಾತಾಡಿದ್ವಿ, ಎಲ್ಲ ಮಾತಾಡಿ ಕೊಟ್ಟಿದ್ದೀನಿ ನಾವು. ಅಲ್ಲಿ ನೀವು ಜವಾಬ್ದಾರಿ ತಗೋತೀರೇನು? ಜವಾಬ್ದಾರಿ ಅಂದ್ರೆ ಏನಮ್ಮ, ನಮ್ಮಲ್ಲೇ ಕೆಲಸ ಮಾಡ್ತಾ ಇದಾರೆ, 3-4 ವರ್ಷದಿಂದನೂ ನಮ್ಮಲ್ಲೇ ಕೆಲಸ ಮಾಡ್ತಾ ಇದಾರೆ. ಗಂಡ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರಮ್ಮ ಇಲ್ಲಿವರೆಗೂ. ನಮ್ಮ ಮನೆ ಹಿಂಭಾಗದೇ ಇರೋದು, ಸ್ವಂತ ಮನೆ ಇರೋದಲ್ಲೇ, ನಮ್ಮ ಯಾವರೂ ಅಲ್ಲೇ. ಆ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಬಂದು ಇದಕ್ಕೆ ನಾವು ನಿರ್ಣಯ ಮಾಡಕ್ ಬಂದ್ವಿ. ಮತ್ತೆ ಏನಮ್ಮ, ಎಲ್ಲಿ ಸಮಸ್ಯೆ ಎಲ್ಲಮ್ಮ? ಇವಳು ಚಿತ್ರದುರ್ಗಕ್ಕೆ ಬಂದ್ಬಿಟ್ಟೆ 6 ತಿಂಗಳಾಗಿದೆ. ಅಲ್ಲಿ ಸಾಯೋ ಹೆಣ ತರ ಆಗ್ಬಿಟ್ಟಿದ್ಲು ಮೇಡಮ್. ಕೈಗೆ ಬಾಯಿಗೆ ಹಿಂಗೆ ಎತ್ಕೊಂಡು ಹೋಗ್ಬೇಕು, ಎತ್ಕೊಂಡು ಬರ್ಬೇಕು, ಹೆಣ ತರ ಆಗೋಗಿದ್ಲು ಮೇಡಮ್. ಈಗ ನಮ್ಮ ತಾಯಿಯವ್ರು ಕರ್ಕೊಂಡು ಹೋಗಿದ್ರು ತೋರ್ಸಕ್ಕೆ ಅನ್ಬಿಟ್ಟು. ಇವ್ರ ಅಣ್ಣ ಅನ್ನಂತೆ ತಲೆ ಹಿಡಿಯಕ್ಕೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ನಂತೆ ಇವ್ರಣ್ಣ. ಅದಕ್ಕೆ ನಮ್ಮ ತಾಯಿ ಏನ್ ಮಾಡ್ಬಿಟ್ರು, ಸಾಯೋ ಹೆಣ ತರ ಇದ್ರು ಇಲ್ಲಿ ನಮ್ಗೆ ಈ ಕೆಟ್ಟ ಹೆಸರು ಬರೋದ್ ಬೇಡ, ನನ್ಗೆ ಕರ್ಕೊಂಡೋಗಿ ನಾನು ನೋಡಲ್ಲ, ಈ ತರ ನಮ್ಗೆ ಕೆಟ್ಟ ಹೆಸರು ಬೇಡ ಅಂದ್ಬಿಟ್ಟು ನಮ್ಮ ತಾಯಿ ತಳ್ಬಿಟ್ರು ಮೇಡಮ್. ಅವತ್ತೊಂದು ದಿವಸ ಮಗು ಎಲ್ಲಿ ಹೋಗ್ಬೇಕು ಹೇಳಿ ಮೇಡಮ್, ತಾಯಿನೂ ಇಲ್ಲ, ಹೋಗಿ ಸೇರ್ಕೊಳ್ಳೋಣ ಅಂತ ಮಗುಗೆ ನಾನು ಕರ್ಕೊಂಡೋಗಿ ಸೇರಿದ್ದೀನಿ ಮನೇಲಿ ಇಟ್ಕೊಂಡು. ಅದನ್ನ ಪ್ರತಿಯೊಂದು ಟ್ರೀಟ್ಮೆಂಟ್ ಮಾಡ್ಸಿದೀನಿ ಮೇಡಮ್, ಇಂಜೆಕ್ಷನ್ ಎಲ್ಲ ನಾನೇ ಕೊಡ್ಸಿದ್ದೀನಿ. ಅವತ್ತು ಹೋಗಿದ್ದ ಹೆಂಡತಿ ಬಂದದ್ದು ಒಂದು ದಿವಸ ನಾನು ವಿಚಾರಿಸಬಾರ್ದ, ಹೆಂಡತಿ ಮಗು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ವಿಚಾರಿಸೋದ್ ಬೇಡವಾ ನೀನು? ಸಮಾಜ ಅಂತ ಒಂದಿದೆ, ಸಮಾಜದೊಳಗಡೆ ಬೇಕಾದಷ್ಟು ಇಟ್ಕೊಂಡು ಅಲ್ಲಮ್ಮ, ಸಮಾಜ ಅನ್ನೋದು ಇದೆ, ಎಲ್ಲರಿಗೂ ಗೊತ್ತಿರೋದು. ನಮ್ದು ಚಿಕ್ಕ ಸಮಾಜ, 4 ಜನ ಇಟ್ಕೊಂಡೆ ಜೀವನ ಮಾಡ್ತಾ ಇರೋದು. ಯಾವ್ದೇ ತಪ್ಪಿದ್ರು ಅಲ್ಲೇ ನಿರ್ಣಯ ಮಾಡೋದು. ಸಹಾಯ ಮಾಡಿದೀರಾ? ಯಾರಿಗೆ ಕೊಟ್ಟಿಯಮ್ಮ ನೀನು? ಇದು ನಿಮ್ಮವರೆಗೂ ಬಂದಿಲ್ಲ ಅಷ್ಟೇ, ನಮ್ಮ ಮಾವವರು ಇವ್ರ ಅಣ್ಣವರು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ ಮೇಡಮ್. ಅಕ್ಕಪಕ್ಕದಲ್ಲಿ ಹೋಗ್ಬೇಕಾದ್ರೂ ನಾವು ಹಿರಿಯರದು ಅಂತ ಒಂದ್ ಮಾತು ಹೇಳಿದಿರಾ? ನನ್ ಗಂಡ ಈಗ ತೊಂದ್ರೆ ಕೊಡ್ತಾ ಇದಾನೆ, ನಾನು ಹೋಗ್ತಾ ಇದೀನಿ ಅಂತ. ಇವ್ ಕುಡಿತಾ ಇದಾನೆ, ನಿಜ ಒಪ್ತೀನಿ, ನಾನು ಒಪ್ತಾ ಇದೀನಿ. ಕೊಡ್ದಿರು ಕೂಡ ನಿನಗೆ ದುಡ್ಡು ತಲುಪಿಸ್ತಾ ಇದ್ದಾನೆ? ಇಲ್ಲ, 10-20 ರೂಪಾಯಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಿದ್ದಿ, ಆ ಕೆಲ್ಸದೊಳಗಡೆ ನೀ ಕೆಟ್ಟದ್ ಮಾಡಿ ಅಂದಾದ್ಮೇಲೆ ಆದ್ರೂ ಅವ್ರು ಏನ್ ಮಾಡಿದ್ರು, ನೀನು ಕೆಲ್ಸಕ್ಕೆ ಹೋಗ್ಬೇಡ, ಅದ್ರ ಏನಾಯ್ತು ನಾನು ಕೊಡ್ತೀನಿ, ನಾನು ನಿತ್ಕ ಮಾಡ, ನಾನು ಅವ್ನಿಗೆ ದುಡ್ಡು ಕೊಟ್ಟು ಕಳ್ಸಿದೀನಿ. ನೀನು ನೋಡಿಲ್ಲ. ನಾನು ಅವ್ರ ಹತ್ರ ಮಾತಾಡ್ಬೇಡ ದಯವಿಟ್ಟು, ಕೈ ಯಾಕಂದ್ರೆ ನೀವು ಅಲ್ಲಿ ಜೀವನ ಮಾಡಿಲ್ಲ. ಅವ್ರ ಸಹಾಯ ಒಂದೇ ಒಂದ್ ಮಾತು ಮೇಡಮ್, ನಾನು ಅಕ್ಕಪಕ್ಕದಲ್ಲಿ ದಾವಣಗೆರೆಯಲ್ಲಿ ಇದ್ದಾಗ ಇನ್ನೇನ್ ಸಾಯೋ ಮೂಮೆಂಟ್ ಅಮ್ಮ ಕರ್ಕೊಂಡೋಗಿ ಸತ್ತೋಗ್ಬಿಡ್ತಾಳೆ, ದಯವಿಟ್ಟು ಕರ್ಕೊಂಡ ಮಗುನ್ ಬಚಾವ್ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ಬಿಟ್ಟು ಮೇಡಮ್ ತೋರಿಸ್ತೀನಿ ಮೇಡಮ್. ನಾನು ಅದೇ ನಾಗಣ್ಣ ಅಂತ ಬಂದ್ ಕುತ್ಕೊಂತಾರಲ್ಲ, ಅವ್ರ ಮನೆಯವ್ರು ಬೇಕಾದ್ರೆ ಫೋನ್ ಮಾಡ್ಕೊಡ್ತೀವಿ, ನೀವೇ ಮಾತಾಡ್ಬಿಟ್ರಿ. ಎಲ್ಲಾರು ನೋಡಿದಾರೆ, ಎಲ್ಲಾರು ತನ್ನ ಕೊಟ್ಟಿದ್ದಾರೆ ನನಗೆ. ನಾನ್ ಸಂಬಂಧಿಕರು ಮನೆಗೆ ಹೋಗಲ್ಲ, ನನಗೆ ಅಲ್ಲಿ ನ್ಯಾಯನೇ ಸಿಕ್ಕಿಲ್ಲ. ತಾಳಿ ಯಾವಾಗ ತೆಗಿತಾರೆ? ತಾಯಿಗೆ ಹೆಣ್ಮಕ್ಳು ತಾಳಿ ಯಾವಾಗ ತೆಗಿತಾರೆ? ತಾಳಿ ನೀವೇ ನೋಡ್ರಿ, ಯಾವಾಗ ತೆಗಿತಾರೆ ತಾಳಿ? ನಾನು ನೋಡ್ತಾ ತಿಂತೀನಿ. ಮೇಡಮ್ ತಾಯಿ ಗಂಡ ಸತ್ ಮೇಲೆ ತಾನೆ ಮೇಡಮ್ ತಾಳಿ ತೆಗಿಯೋದು. ತಾಳಿ ನಾನ್ ಕಟ್ಟಿದಂತ ತಗೊಂಡ್ ಮಾರ್ಕೊಂಡು ತಿಂದಿದ್ದಾನೆ. ಮೊನ್ನೆ ಅಕ್ಕ ಬರೀ ಕಾಲಲ್ಲಿ ಇದ್ಯಾ, ಅದು ಇಲ್ದಿದ್ರೆ ಜನ ಏನಂತಾರೆ ಅಂತ ಕೊಡ್ತಿದಾರೆ ಮೇಡಮ್ ಇದನ್ನ. ಅಲ್ಲಿಂದ ಕರ್ಕೊಂಡ್ಬಂದು ಟಿ ಸಿ ಹೇಳ್ದಕ್ಕೆಲ್ಲ ನೀನ್ ಟಿ ಸಿ ನಾನು ಹೇಳ್ತೀನಿ ನಿನ್ಗೆ ಹೇಳ್ತಿಲ್ಲ ಫೋನ್, ನೀನ್ ಹೇಳ್ತಿಲ್ಲ. ನಾನ್ ತೀರ್ಸೋ ಸಾಲ ಆಫೀಸ್ ತೀರ್ಸಲ್ಲ, ನಾನ್ ತೀರ್ಸೋ ಸಾಲ, ನಾನ್ ಸಾಲ ತೀರ್ಸಲ್ಲ, ತೀರ್ಸ ನಾನ್ ತೀರ್ಸೋ ಸಾಲ. ಅದು ಎಷ್ಟೇ ಸಾಲ ಇದೆ, 10,000 ನಾನ್ ತೀರ್ಸೋ ಸಾಲ. ಒಂದ್ ನಿಮಿಷ ಇರಿ ಪಾಪಣ್ಣ, ಒಂದ್ ನಿಮಿಷ. ಇನ್ ಮುಂದೆ ತೊಂದ್ರೆ ಆದ್ರೆ ಅವ್ರು ನೋಡ್ಕೋತೀನಿ ಅಂತ ಹೊಸ ಗಂಡ ತುಂಬಾ ಹಸನಾಗಿರೋ ಬದುಕನ್ನ ಸೃಷ್ಟಿ ಮಾಡಕ್ ಆಗಲ್ಲಮ್ಮ. ನೀವ್ ಅವ್ರ ಹತ್ರ 10 ವರ್ಷದಿಂದ ಹೋಗಿದ್ರ? 10 ವರ್ಷ ಒಂದ್ ದಿವಸ ಬಂದಿಲ್ಲ. ಮಾತಾಡಕ್ ಕೊಡ್ತಿರ್ಲಿಲ್ಲ ಮೇಡಮ್. ಈಗ ಬಿಡ್ತಾರಲ್ಲಮ್ಮ, ಬಜಾರಕ್ಕೆ ಹೋಗ್ಬೇಡ ಅಂತ ಬಿಡ್ತಾ ಇದಾರಲ್ಲ. ನಮ್ ಜನದಾಗ ಯಾರು ಒಂದ್ ನಿಮಿಷ ದೊಡ್ಡರಿಲ್ಲೇನಮ್ಮ, ದೊಡ್ಡ ನೀನ್ ಬೇಡ, ನಿಮ್ ದುರ್ಗದಾಗ ಕಾಲ ಹಿಡ್ಕೊಂಡ್ರೆ ಅಲ್ಲ ಬಾ ಮಾತಿಗೆ.
ಕಾಲ್ ಹಿಡಿದ್ರೆ ಅಲ್ಲಮ್ಮ ಅದು. ಮತ್ತೆ ನಿಧಾನವಾಗಿ ಈಗ ಹೊಂದಿಸೋದಕ್ಕೆ ಪ್ರಯತ್ನ ಮಾಡ್ರಿ. ಈಗ 10 ಬಿಟ್ರೆ ಇದು ತೀರ್ಮಾನ ಆಗ್ಬಿಡುತ್ತಾ? ಮಾತಿನಲ್ಲಿ ಕ್ಲೀನ್ ಆಗ ತಗೊಳ್ರಿ. ಮತ್ತೆ ನೀ ಯಾರು ತೊಂದ್ರೆ ಏನಾರ ಆದ್ರೆ ಅದನ್ನ ನಿರ್ಣಯ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲೇ ಮಾಡ್ಕೊಳ್ಬೇಕು. ಮೇಡಮ್ ನೀವೇ ತಾಯಿ ಮೇಡಮ್ ಅವಳಿಗೆ. ಹೂನಮ್ಮ, ತಾಯಿಯನ್ನು ದಾರಿಗೆ ಹೋಗ್ಬೇಕಲ್ವೇನಮ್ಮ? ಹೂನಮ್ಮ, ನಾನು ಹೊಸ ಗಂಡ ಹೊಸ ಬದುಕೆಲ್ಲ ತಂದ್ಕೊಡಕ್ಕಾಗಲ್ಲ. ಇವನೇ ಅಲ್ವಾ ಗಂಡ. ಗಂಡ ಬೇಡ ಅಂದ್ರೆ ಬೇರೆ ನೋಡೋಣ. ಮತ್ತೆ ಈ ಗಂಡನ್ನ ನಾವು ಬದಲಾಯಿಸಕ್ಕಾಗಲ್ಲಮ್ಮ. ರಾತ್ರಿ ಕೂತ್ಕೊಳ್ಳಿ. ಈಗ ಅವ್ರು ಸಹಾಯ ಮಾಡ್ತೀನಿ ಅಂತ ಬಂದವ್ರಿಗೂ ನೀವು ಜೋರ್ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ನಾಳೆ ದಿವಸ ಅದಕ್ಕೂ ಗತಿ ಅವ್ರಿಗೇನು ಗೊತ್ತಿಲ್ಲ ಮೇಡಮ್. ಅವ್ರಿಗೆಲ್ಲ ಗೊತ್ತಿಲ್ಲ ಅಲ್ಲ, ಈಗ ಹೇಳಾಯ್ತಲ್ಲ. ಏನ್ ಹಿಂಸೆ ಕೊಟ್ಟು ಕಳ್ಸಿನ ಆರಾಮಿಲ್ಲ ಅಂತ ಬಂದಿರ್ತಪ್ಪ ನೀನು. ಒಂದಕ್ಕೇನ್ ಆಯ್ತು, ಸಮಾಧಾನ ಆಯ್ತು, ಸಮಾಧಾನ. ಏನ್ ಕೂಗಾಡ್ತಾನೆ ಇದ್ರಿ? ಏನರ್ಥ? ಸಮಾಧಾನ ಮಾಡ್ಕೊಳ್ಳಿ. ಎಷ್ಟ್ ಕೂಗಾಡ್ತೀರ್ರಿ? ಒಂದೇ ಸಮನೆ ಹೆಣ್ಮಕ್ಳನ್ನ ಏನ್ರಿ ಕೂಗಾಡೋದು ನೀವು? ಸುಮ್ನಿರಿ ಸ್ವಲ್ಪ ಹೊತ್ತು. ನಿಮ್ ಪರವಾಗಿ ನಾನು ಮಾತಾಡ್ತಾ ಇರೋದು. ಮತ್ತೆ ಕೂಗಾಡ್ತಾನೆ ಹೋದ್ರೆ ಜಟಕ